ರೀ ನಾಷ್ಟ ಮಾಡ್ರಿ. ನನಗೆ ಈ ತಾಲಿಪಟ್ಟಿ ಪಾಲಿಪಟ್ಟಿ ಎಲ್ಲ ಬಗೆಹರಂಗಿಲ್ಲ. ಒಂದೆರಡು ಕಟಕ್ ರೊಟ್ಟಿ ತಂದು ಮೊಸರು ಹಾಕೊಂಡು ಹಿಂಡಿ ಹಚ್ಕೊಂಡು ತೊಗೊಂಬಂದ್ಬಿಡು. ನಮ್ಗೆ ಇವೆಲ್ಲ ಬಗೆಹರಂಗಿಲ್ಲ. ಅಲ್ಲಿ ಏನು ಸುದ್ದದವ ನಿಮ್ಮ ಕಟಕ್ ರೊಟ್ಟಿ ತಿಂತಾರಂತ ತಗೋರಿ, ಏನು ಆಗಂಗಿಲ್ಲ. ಮೆತ್ತಗ ಚಲೋ ತಗ ಮಾಡಿ ತಗೋರಿ, ತಿನ್ರಿ. ಏ ನಮ್ಗೆ ಇವೆಲ್ಲ ಬಗೆಹರಂಗಿಲ್ಲ. ಬಿಸಿನೀರಾಗ ತೊಗೊಂಡ್ ರೊಟ್ಟಿ ಎದ್ದು ಅದು ತುಂಬ ಅವ್ನ ಮುರಿ ರೊಟ್ಟಿ ಮುರಿದು ಮೊಸರು ಹಾಕು. ಇಲ್ಲ ಕಾರ್ಬೇಳೆ ಕಾರ್ಬೇಳೆ ಎಲ್ಲ ನಿನ್ನಿದು ಸಾರು ಇರ್ಬೇಕಲ್ಲ. ಸಾರು ಹಾಕಿ ತೊಗೊಂಬಂದ್ಬಿಡು. ನಮ್ಗೆ ಅವು ಯಾವ್ದೋ ಬಗೆಹರಿಯೋದು ಇವೆಲ್ಲ ಬಗೆಹರಂಗಿಲ್ಲ. ಹೂ ನಿಮ್ಗೆ ಏನು ಅಮೃತ ಮಾಡಿಟ್ರು ಬೇಡ, ಬರೇ ರೊಟ್ಟಿ. ಅಣ್ಣ ತಮ್ಮ ಹಂಗದಿರಿ ನೋಡಿ ನೀವು, ಬರೇ ರೊಟ್ಟಿ ಬೇಕು ನಿಮಗೆ. ರೊಟ್ಟಿ ಮುಂದೆ ಇನ್ನೊಂದು ಯಾವ್ದು ಊಟ ಐತಿ? ನಮ್ಗೆ ರೊಟ್ಟಿ ಊಟನ ಬರೋಬ್ಬರಿ ಆಗುತ್ತೆ. ಅವೆಲ್ಲ ಬಗೆಹರಂಗಿಲ್ಲ. ಬಾರೋ ಇರೋ ಮಟ್ಟ ನಮ್ಗೆ ಊಟದ ಚಿಂತೆ ಇದ್ದಿದ್ದಿಲ್ಲ ನೋಡು. ಕಡಿಕ ಎರಡು ರೊಟ್ಟಿ ಪಟ ಪಟ ಬಡದಾಕಿನ ಕೊಟ್ಟು ಬಿಡ್ತಿದ್ಲು. ಇಲ್ಲಾಂದ್ರ ರೊಟ್ಟಿ ಒಗ್ಗರಣೆ ಹಾಕಿ ಕೊಟ್ಟು ಬಿಡ್ತಿದ್ಲು. ನೀವು ಅದನ್ನು ಮಾಡಂಗಿಲ್ಲಲ್ಲ. ಮಗಳನ್ನ ಹೊಗಳಿದ್ದು ಸಾಕು ಅಂದಂಗ ನಮ್ರೇನೋ ಹೋಟ್ಲ್ ಅದಾವಂತ್ರಿ. ಹೇಳಿದಲ್ಲ. ಮತ್ತು ಹುಡುಗಿನೂ ಸಾಂದ್ ಐತ್ಯಾ, ಲಗುನ ಹೋಟೆಲ್ ನಿಂತು ಬಿಟ್ಲು. ಅದಕ್ಕೆ ಹುಡುಗಿನ ಇಲ್ಲೇ ತಂದು ಇಟ್ಕೋಬೇಕಂತ ಮಾಡೀನಿ. ಮತ್ತು ಆಕಿ ಪಾರ್ಲರ್ ಯಾವ ನೋಡ್ಕೋಬೇಕು, ಮನಿದಾಗ ಯಾವ ಮಾಡ್ಬೇಕು. ಮತ್ತು ಹುಡುಗಿನ ನೋಡ್ಕೊಂಡು ಬೈಕ್ಯಾಗ ಅದು ಹುಡುಗಿ ಇದಾಗತ್ತ ಅಲಾಕಾಗತ್ತ. ಅದಕ್ಕೆ ಇಲ್ಲೇ ತಂದು ಇಟ್ಕೋಬೇಕಂತ ಮಾಡೀನಿ. ಅಯ್ಯೋ ಅದನ್ನೆಲ್ಲ ಕೇಳ್ತಾರನ, ತಂದು ಇಟ್ಕೋ. ಅತ್ತಿಯಾರೆಲ್ಲ ಏನಂತಾರೇನು? ಅವು ಏನಂತಾಳ? ಏನು ಆಟ್ ಖುಷಿನ ತಂದು ಇಟ್ಕೊಬೇಡ ಅಂತಾಳನ? ಏನು ಅನ್ನಂಗಿಲ್ಲ, ತಂದು ಇಟ್ಕೋ. ಇವ ಕೈಯಾಗ ನೌಕರಿ ಇದ್ರು ಈಗ ಗಂಡು ಮಕ್ಕಳಿಗೆ ಹೆಣ್ಣ ಸಿಗೋವಲ್ಲಲ್ರಿ. ಇವ ಎಂಥ ಕಾಲ ಬಂತ್ರಿ. ತಪ್ಪು ಎಲ್ಲಿ ನಡೀತಿತ್ತು ಅಂದ್ರೆ ಏನು ಮಾಡಿಬಿಟ್ರು ಅಂದ್ರೆ ಹೆಣ್ಣು ಹುಟ್ಟುತ್ತ ಅಂತ ಅನ್ನೋದಾ. ಅದನ್ನ ಹೋಗಿ ಒಬ್ರು ಚೆಕ್ ಮಾಡಿಸ್ಕೊಂಡ್ಬರುದಾ, ಹೆಣ್ಣು ಐತೆ ಅಂತ ಅನ್ನೋದಾ. ಅದನ್ನ ಆಪರೇಷನ್ ಮಾಡಿಸ್ಬಿಡುದು. ಹಿಂಗತಿ ಮಾಡಿ 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 ಹೆಣ್ಣಿನ ಸಂಖ್ಯೆ ಕಡಿಮೆ ಆಯ್ತು, ಗಂಡಿನ ಸಂಖ್ಯೆ ಹೆಚ್ಚಾತು. ಈಗ ಹಂಗತಿ ಐತಿ ನೋಡಿ. ಇನ್ನೊಂದಿಷ್ಟು ದಿನ ಬಿಟ್ಟರೆ ಇನ್ನೂ ಹೆಚ್ಚಿಂದ ಐತಿ. ಮತ್ತೆ ಎಲ್ಲರೂ ಹುಡುಕ್ಯಾಡಿದ್ರ ಆತು. ಮೊನ್ನೆ ನಮ್ಮ ಇವ ಅದನ್ನಲ್ಲ ಆಫೀಸ್ನಾಗ, ಅವ ಕಾರ್ಕುನ್ ಅದನ್ನಲ್ಲ, ಆ ಕಾರ್ಕುನ ಹೇಳ್ದ ಅಲ್ಲಿನೋ ಅವ್ರ ಕಡೆ ಒಂದು ಹುಡುಗಿ ಯಾವುದು ಬಿ ಓದೈತಂತ, ಶಾಣೆ ಐತಂತ, ನೌಕರಿ ಮಾಡ್ತಾಳಂತಕಿನು. ಹಿಂಗೈತ್ ನೋಡ್ರಿ, ಮತ್ತು ಅವ್ರು ನಿಮ್ಮ ಮಂದಿಯರು ಅಂತ ಅಂದ. ಅದಕ್ಕೆ ನಮ್ಮ ಶ್ರೀಕಾಂತಂದು ಫೋಟೋ ಕಳಿಸೀನಿ. ಆಮೇಲೆ ಒಂದು ಎಲ್ಲ ಜಾತಕನೂ ಕಳಿಸೀನಿ. ಈ ಏನಂತ ನೋಡ್ಕೊಂಡು ಹೋಗೋದು, ಅವಲಕ್ಕಿ ತಿನ್ನೋದು, ಹೊಳೆ ಬರೋದು ಎದಕ್ಕೆ ಬೇಕು? ಹುಡುಗಿ ಫೋಟೋನ ಕಳಿಸ್ ಅಂತ ಏನಿ. ನಾವು ಇಲ್ಲಿ ನಮ್ಮ ಹುಡುಗಿ ಒಪ್ಪಿಗೆ ಆದ್ರೆ, ಅಲ್ಲಿ ಅವ್ರ ಹುಡುಗ ಒಪ್ಪಿಗೆ ಆತಂದ್ರೆ ಹೋಗುದು ಬರುದು ಮಾಡೋಣ. ಅದೊಂದು ಬೇಸ್ ಕೆಲಸ ಮಾಡಿರ್ಬಿಡು. ಸುಮ್ಮನೆ ಹುಯ್ಯಿ ಅದು ಖರ್ಚು ಮಾಡ್ಕೊಂಡು ಹೊಳೆ ಬರೋದು. ಪೆನ್ಷನ್ ಒಂದು ಭಾಳ ದಿನ ಇಲ್ಲ. ಪೆನ್ಷನ್ ಆತಂದ್ರೆ ಮುಂದೆ ಏನು ತೆಗ್ದ ಮಾಡೋದು ಅಂತ ಯೋಚನೆ ಮಾಡಕತ್ತೇನೆ. ಅದ ಪೆನ್ಷನಿನ ಅಮೌಂಟ್ ತೊಗೊಂಡು ಸುಮ್ಮನೆ ಒಂದು ಏನಾರ ಬಿಸ್ನೆಸ್ ಮಾಡ್ಬಿಡೋಣ ಅಂತ. ಏನು ಬಿಸ್ನೆಸ್ ಮಾಡ್ತೀರಿ ಈ ವಯಸ್ಸಿನಾಗ? ಕುಂದ್ರಿ ಇದು ರೊಕ್ಕ ಊಟ ಕಳ್ಕೊಂಡು ಕೂತೀರಿ. ಇಲ್ಲಾಂದ್ರೆ ಸುಮ್ಮನೆ ಮ್ಯಾಗಿನ ಹೊಲಕ್ಕೆ ಇನ್ನೊಂದು ಬೋರ್ ಹಾಕಿಸ್ಬಿಡ್ತೀನಿ. ರೊಕ್ಕ ಸುಮ್ಮನೆ ಯಾಕೆ ಹಾಳು ಮಾಡ್ಕೊಳೋದು. ಇನ್ನೊಂದು ಬೋರ್ ಅಂದ್ರೆ 1,00,000 ರೂಪಾಯಿ ಆಗುತ್ತಾ. ಹಾಕಿಸಿ ನಾನು ತೆಗ್ದ ಮಾಡ್ಕೊಂತ ಹೋಗ್ಬಿಡ್ತೀವಿ ಹೊಲ್ದಾಗನ. ಇನ್ನೂ ಆಟ ಮಾಡೋದು ಬೇಕು ನೋಡ್ರಿ. ಇವನು ರೀ ಇವು ದಾಳಿಂಬರಿಕಾಯಿ ಮತ್ತು ಇವನು ಬಾಳಿ ಗಿಡ ಹಾಕಿದ್ರೆ ಅದ್ರದ್ದು ಏನು ಕೆಲಸ ಭಾಳ ಇರಂಗಿಲ್ಲ ಅಂತಲ್ಲ. ಆಟ ಮಾಡ್ಬೇಕತ್ ಮಾಡೀವಿ. ನೀರಿದ್ರೆ ಎಲ್ಲ ಆಗುತ್ತೆ, ನೀರಿಲ್ಲ ಅಂದ್ರೆ ಏನಾಗುತ್ತೆ. ಅದಕ್ಕೆ ಏನಾರು ಒಂದು ಮಾಡ್ಕೋಬೇಕು. ಖಾಲಿ ಕುಂತು ಏನೈತಿ. ಇದೊಂದು ಹೆಚ್ಚಿಂದ ಬಿಡ್ರಿ. ಅಲ್ಲ ನಮ್ದು ಕೂಡ್ ಕುಟುಂಬ ಐತೆ ಅಂದ್ರೆ ಏನು ಕೊಡಕ್ಕೊಲ್ಲಿ ಅಂತಾರೆ ನೋಡಿ, ಎಂಥದಿರ್ಬೇಕು. ಎಲ್ಲರೂ ಹಂಗ ಯೋಚನೆ ಮಾಡ್ತಾರ. ಒಟ್ಟು ತಮ್ಮ ಅಳಿಯ ತಮ್ಮ ಮಗಳು ಚಂದಾಗಿರ್ಬೇಕು. ನಾವ್ ಹೆಂಗ್ ವಿಚಾರ ಮಾಡ್ತೀವಲ್ಲ ಅವರು ಹಂಗ ವಿಚಾರ ಮಾಡ್ತಾರ. ಇಷ್ಟು ಮಂದಿ ಅದಾರಪ್ಪ, ಅವ್ರಿಗೆ ಯಾರು ಅಡಿಗೆ ಮಾಡಿ ಹಾಕಬೇಕು. ಭಾಳ ಮಂದಿ ಇದ್ರಂದ್ರ ಮನ್ಯಾಗ ದಗದ್ ಭಾಳ ಹತ್ತವು. ಅದಕ್ಕೆ ಕೂಡು ಕುಟುಂಬಕ್ಕೆ ಹೆಣ್ಣು ಕೊಡಕ್ ಒಲ್ಲೆ ಅಂತಾರ ನೋಡು. ಯಾವ್ದೋ ಫೋನ್ ಹುಯಿ ಅಂತ ಬಡ್ಕೊಳಕತ್ತಲ್ಲ. ಇನ್ಯಾರು ಆಫೀಸಿಂದ ಫೋನ್ ಮಾಡಕತ್ತಿರ್ಬೇಕು. ಸರಿ, ನಾವು ಕಿಂತು ಏ ಏನು ತಿನ್ಲಾರ್ದ ಹಂಗ ಹೊಂಟ್ಬಿಟ್ರಲ್ಲ. ನಾನು ಅಲ್ಲಿ ಏನಾರು ತಿನ್ಕೊಂತೀನಿ ಹೋಗು. ಬರೀ ಹಿಂಗ ಮಾಡ್ತಾರೆ ನೋಡಿ ಇವ್ರಂಕ್ರು. ಸರೋಜಿನಿ ಹಂಗ ಏನೋ ಅವಸರದ ಹೋಗ್ಬಿಟ್ನಲ್ಲ. ಅಯ್ಯೋ ಏನೋ ಆಫೀಸಿನ ಕೆಲಸ ಬಂತ, ಹಂಗ ಹೋಗ್ಬಿಟ್ರಿ ಚಿಗ ಅವ್ರು. ಸರೋಜಿನಿ ಹುಡುಗರಿಗೆ ಏನು ವಯಸ್ಸು ನಿಂದಿರ್ತಾವ ಏನು? ಹಂಗ ಏನು ಹೊಕ್ಕವ ದಿನ ಕಳ್ದಂಗ ಹಂಗ ವಯಸ್ಸು ಹೋದಾಗ ಹೊಕ್ಕವು. ಅಲ್ಲ ಏನು ತಲೆ ಕೆಟ್ಟತ್ತೆ ನಿಮ್ದು? ಅಂತ ಬಂಗಾರದಂತ ಸಂಬಂಧ ಬಿಟ್ರಿ ಅಲ್ಲ. ಮತ್ತು ಅವ್ರು ನೋಡಿದಿಲ್ಲ ಹೆಂಗಂದ್ರೆ ನಮ್ಮ ಪರ ಏನೋ ಅವ್ರು ಮಾತು ಕೇಳ್ಬೇಕಂತ ಅವ್ರಿಗೆ ಏನೋ ಲಾಭ ಐತಂತೆ ಲಗ್ನ ಮಾಡ್ಕೊಳಕ್ ಬಂದಿದ್ರು ಅವರು. ಆದ್ರೂ ನಿಮಗೆ ಒಟ್ಟ ಬುದ್ಧಿ ಇಲ್ಲವ ಯವ್ವ. ನೀನು ಗನ ಬುದ್ಧಿಗೆ ಹಿಡಿದು ಬಿಡ. ಅವ್ರು ಕೂಡಿ ನೀನು ಅವ್ರಂಗೆ ಆಗಿಬಿಟ್ಟಿಯಲ್ಲ. ಈಗ ದುಡ್ಡಿದ್ರೆ ದುನಿಯಾ ಅಟ್ಟು ದೊಡ್ಡ ಮನಿತಾನ. ಒಬ್ಬಕ್ಕೆ ಮೊಮ್ಮಗಳು ನಿಮ್ದು ನಸೀಬಾನ ಕುಲಾಯಿಸ್ಬಿಡ್ತಿತ್ತು. ಆಕೆ ಪಾರಿದಾರೆ ಏನು ಅದು ಮಳೆ ಐತಿ ಬಿಡು. ಇವ್ರು ಅಪ್ಪ ಅವ್ವ ನ್ಯಾಯ ಅನ್ಯಾಯ ಅಂತ ಹೇಳ್ಕೊಂತ ಅಡ್ಡಾಡ್ತಾರ. ಇದನ್ನೊಂದೊಂದೊಂದು ನಮ್ಮಪ್ಪ ನಮ್ಮ ಏನು ಗಳಿಸಿದ್ರು, ಏನು ಹಿಂದೆ ಕಿತ್ಲ ಕಾಣಿಲ್ಲ, ಮುಂದಕ್ಕೆ ಮನಿ ಗಳಿಸ್ಲಿಲ್ಲ. ಬರೀ ನ್ಯಾಯ ನ್ಯಾಯ ಅನ್ಕೊಂತ ಹಿಂಗ ಹೋದ್ರು. ಅಲ್ಲ ಆಕೆ ಪಾರಿ ಬಂದಿಟ್ಟು ತಿಳಿಸಿದ್ರಂದ್ರ ಅವರು ನೀವು ಹೊಂದ್ಕೊಂಡು ಹೋಗಿದ್ರಂದ್ರ ಇತ್ತಾಗ ಅಷ್ಟು ಆಸ್ತಿ ನಿನ್ನ ಮಗನ ಹೆಸರು ಹಾಕಿತ್ತ ಈಗಿನ ಪಾರಿನ ಬೆಳಿತಿದ್ಲ. ಹೌದಿಲ್ಲ? ಮನುಷ್ಯರಾಗಿ ಬೇಕಿದ್ರಿ. ಆದ್ರೆ ಏನು ಬಿಡ, ನೀವು ಒಟ್ಟ ಚಾನೆಲ್ ನೋಡು. ಯವ್ವ ನಮ್ಮಂತರ ಆದ್ರೆ ಬಿಟ್ಟಿವನು ಬಂಗಾರದಂತ ಬೀಗತನ ಮಾಡಿಬಿಡ್ಬೇಕಿತ್ತು. ಭಾಳ ಅಂದ್ರೆ ಭಾಳ ದಡತನ ಮಾಡಿಬಿಟ್ರಿ ನೋಡು. ಗನ ಹುಚ್ಚಿರದ್ರಿ ನೀವು. ಒಟ್ಟ ಮನೆ ಬಂದು ಸರ್ತಿಗೊಮ್ಮೆ ಏನಾದರೂ ಕಿಡ್ಡಿ ಇಟ್ಟೇ ಬಿಡ್ತಾವೆ ಹೆಣ್ಣು ಮಕ್ಕಳು. ಈ ಎದಕ್ಕೆ ಬೇಕಾಗಿತ್ತ? ತಣ್ಣಗೆ ಒಂದು 2 ದಿನ ಕರ್ಸಿರ್ತೀವಿ, ಬಂದಿದ್ದು ಯಾಕೆ ಹೋಗಬಾರ್ದು? ನಮ್ಮ ನೀವು ಸಾಬ್ರಿ ನಿನಗೆ ಯಾಕೆವ ನನ್ನ ತವ್ರ ಮನೆ ಮುಂದೆ ಹೋಗ್ಲಿ, ಎಲ್ಲರೂ ಚಂದಿಗಿರ್ಲಿ ಅನ್ನೋ ತಪ್ಪನು? ನೀ
ಎಟ್ಟು ಹೇಳ್ತಿ ಅಂತ ಗೊತ್ತಿಲ್ಲ ನೀವು, ಎಷ್ಟು ಚಲೋ ಕೆಲಸ ಮಾಡಿರಿ ಹಿಂದಕ್ಕಂತ ಗೊತ್ತಿಲ್ಲನ, ತವ್ರ ಮನಿ ಮುಂದಕ್ಕೆ ಹೋಗ್ಲಿ ಅಂತೇಳಿ ಎಟ್ಟು ಹಾರೈಸ್ತೀರಿ ಅಂತ ಗೊತ್ತಿಲ್ಲನ. ಬಂದಿರ್ತೀರ 2 ದಿನ ಚಂದಗಿದ್ದು ಹೋರಿ, ಅದು ಬಿಟ್ಟು ಬರೀ ಇಡಿಬಿತನ ಕೆಲಸ ಮಾಡೋದು. ಹೆಣ್ಮಕ್ಳಾಗಿ ಹೆಣ್ಮಕ್ಳಂಗೆ ಇರ್ಬೇಕು. ಅಯ್ಯೋ ನನಗ್ಯಾಕೆ ಬೈತಿವಿ, ನಾ ಏನು ಅಂತ ಮಾತಾಡಿದೆ, ನಿಮಗೆ ಒಳ್ಳೇದಾಗ್ಲಿ ಅಂತಾನೆ ಹೇಳಿದೆ. ನಿಮ್ಗೆ ಏನಾರ ಬದುಕಿದ್ದೈತೇನ ಅಂತ ಬಂಗಾರದಂತ ಸಂಬಂಧನ ಆ ಕೈ ತಪ್ಪಿಸ್ಕೊಂಡಿರಲ್ಲ. ನ್ಯಾಯ ಅಂತ ನೀತಿ ಅಂತ, ಈ ನ್ಯಾಯ ನೀತಿ ಮಾಡಿ ಏನು ಗಳಿಸಿದ್ರಿ? ಏನೇನು ಇಲ್ಲ. ಇವ್ಯಾಡು ಮೊಮ್ಮಕ್ಕಳನ್ನ ಲಗ್ನ ಮಾಡಿ ಕೊಡೋರೊಳಗ ಇದ್ದು ಬದ್ ಬಂಗಾರ ಒತ್ತಿ ಇಟ್ರೆ ಮತ್ತು ಬ್ಯಾಂಕ್ನಾಗ ಸಾಲ ತೆಗದ್ರಿ, ಸಾಲ ಮಾಡಿ ಮೊಮ್ಮಕ್ಕಳ ಲಗ್ನ ಮಾಡಿದ್ರಿ. ಇನ್ನೂ ಅಲ್ಲೇ ಇದ್ರಿ. ಇದು ನ್ಯಾಯ ನೀತಿ ಅನ್ಕೊಂಡು ಅದೃಷ್ಟ ಲಕ್ಷ್ಮಿ ಬಾಕ್ಲಿಗೆ ಹುಡ್ಕೊಂಡ್ ಬಂದಿದ್ಲು. ಅದನ್ನ ಕಾಲಿಲೆ ಹೋದ್ರಿ ಅಲ್ಲ. ಈ ನೋಡು ಪಾರಿ ನೀವು ಹೊಂದ್ಕೊಂಡೋಗಿದ್ರೆ ಆಕಿನೂ ಮನುಷ್ಯ ಹಾಕಿದ್ಲ, ನಿಮಗೂ ಲಾಭ, ಆಕಿಗೂ ಲಾಭ, ಅವ್ರಿಗೂ ಲಾಭ ಆಕಿತ್ತು. ಈಗೆಲ್ಲ ನ್ಯಾಯ ಅಂತ ನೀತಿ ಅಂತ ನಾ ಅದನ್ನ ಹೇಳಿ ನೀವು, ನಾ ಏನು ತಪ್ಪು ಹೇಳಿ ನಾನು? ಏವ ನಾವು ಸ್ವಾಭಿಮಾನದ ಮಂದಿ, ಸ್ವಾಭಿಮಾನದಿಂದ ಬದುಕಿವಿ. ಅನ್ಯಾಯದ ರೊಕ್ಕ ರೂಪಾಯಿ ನಮಗೆ ಬೇಡ್ಯವ, ಸಾಕು. ನ್ಯಾಯದಿಂದ ಒಂದು ರೊಟ್ಟಿ ತಿಂತೀವಲ್ಲ ಸಾಕಷ್ಟ. ನಮಗೆ ಶ್ರೀಮಂತಿಗೆ ಮುಖ್ಯ ಅಲ್ಲ. ಎಲ್ಲರೂ ಒಂದ ರೊಟ್ಟಿಯಾಗ ಹರಿದು ಹಂಚ್ಕೊಂಡು ಒಟ್ಟರು ಚಂದಾಗ ನೆಮ್ಮದಿಯಿಂದ ಇದ್ರೆ ಸಾಕು. ನಾವು ತನ್ನಗದೀವ, ನಮ್ಮ ಅಮ್ಮಗ ಹೆಂತಾಗಬೇಕು, ಹೆಂಗಿರ್ಬೇಕು. ನಮ್ಮ ಮಕ್ಕಳನ್ನ ನಾವು ನಿನ್ನ ಮಕ್ಕಳನ್ನ ಬೆಳೆಸಿಲ್ಲ, ನಿನ್ನ ಮಗ ಕಲಿಸಿದಿಲ್ಲ. ಅಲ್ಲಿ ತಿನ್ನು ಇಲ್ಲಿ ತಿನ್ನಂತೆ ಅದೇನೇನು ತಿಂದು ಕೇಸ್ ಮಾಡ್ಕೊಂಡು ಮರ್ಯಾದೆ ಹೋಗಿ ಅನ್ಯಾಯದ ದುಡ್ಡು ತಿಂದು ಟಿವಿಯಾಗೆಲ್ಲ ಬಂತಲ್ಲ ನಿನ್ನ ಮಗಂದು. ಹಿಂಗತಿ ಚಂದ ಇರ್ತತನ? ಯಾರೇವ ರೊಕ್ಕಕ್ಕೆ ಬಾಯಿ ಬಡ್ಕೊಂಡು ಮರ್ಯಾದೆ ಹರಾಜ್ ಹಾಕೊಳೋದನ? ನಮಗೆ ಅಂಥದ್ದು ಪದ್ಧತಿ ಗೊತ್ತಿಲ್ಲವ. ನನಗೆ ಅಂಥದ್ದು ನಾನು ನಿಮಗೆ ಕಲಿಸಿಲ್ಲ. ನೀವು ನಿಮ್ಮ ಗಂಡ ಮನೆಗೆ ಹೋಗಿ ಕಲ್ಕೊಂಡಿರಿ ಇದನ್ನು. ನ್ಯಾಯ ನೀತಿ ಅಂತ ಬದುಕ್ತಾಕಿ ಮೊಮ್ಮಕ್ಳಿಗೆ ಅದನ್ನ ಕಲಿಸೀನಿ. ನನ್ನ ಮೊಮ್ಮಕ್ಕಳು ಹಿಂಗೆ ಇರ್ತಾರೋ. ಬಂದಿರ್ತೀರಿ, ಬಂದು 2 ದಿನ ಚಂದಾಗಿ ಇದ್ದು ಹೋರಿ. ಅಯ್ಯ ಬದುಕು ಕಲೆ ಗೊತ್ತಿಲ್ಲ ನಿಮಗೆ. ಅದು ಅಂದಿಲ್ಲ ನನ್ನ ಮಗಂದು. ಈಗ ಎಲ್ಲರೂ ಬಡ್ಕೊಂತಾರೆ ಮತ್ತ. ಹೌದೇವ ಏವ ಅದೇನ ಮಾಣಿಗೇಡಿಗಳಿಗೆ ಮಾತಿನ ಪೆಟ್ಟಂತ, ಅದು ಎದರ ಗೇಡುಗಳಿಗೆ ಮಚ್ಚಿ ಪೆಟ್ಟಗಳು ಅಂತ. ನೀವು ಮಚ್ಚಿ ಪೇಟಿ ಬಿದ್ದಾರಿಗೆ ಎಲ್ಲ ಗೊತ್ತಾಗಿಲ್ಲ. ನಮ್ಮ ಮನೆ ಹಂಗತಿ ಇಲ್ಲ. ಇದನ್ನ ಇಲ್ಲಿಗೆ ಮುಗಿಸ್ಬಿಡು. ಏನು ಲೇ ಸರೋಜಿ, ನೀ ಬಾಯಿ ತಕೊಂಡಾಕಿ ಮಾತು ಕೇಳಕತ್ತಿಯಲ್ಲ, ಯಾಕೆ ಇಷ್ಟು ದಿನ ಕತಂತ್ರ ಆಗಿದ್ದು ಗೊತ್ತಿಲ್ಲನ? ಮತ್ತು ನೀನು ಈಕಿ ಮಾತಿಗೆ ಕಿವಿ ಕೊಟ್ಟು ಅಡ್ಡಾಡ್ಬೇಕತ್ ಮಾಡಿಯ. ಮನೆ ದಗದ ಬಿಟ್ಟು ಮಂದಿ ಬಾಯಿ ತಕೊಂಡು ಹೇಳ್ತಿರ್ತಾರಂತ, ಇವ್ರು ಬಾಯಿ ತಕೊಂಡು ಕೇಳ್ತಾರಂತ. ಹೋಗಿ ದಗದ ಮಾಡೋಗ. ತಣ್ಣಗ ಹೊಲ್ದಾಗಿರೋದು ಬೇಸಿ ಅಯ್ಯವ, ಊರ್ ಮನೆಯಾಗಿರೋದು ಒಟ್ಟ ಬೇಸಲ್ಲ ನೋಡು. ಇಲ್ಲಿ ಪ್ರಕೃತಿ ಸೌಂದರ್ಯ ನೋಡ್ಕೊಂತ ಇರೋದು ಬೇಸಿ. ಮಂದಿ ಅಲ್ಲಿ ಊರ್ ಮನೆಯಾಗಿದ್ರ ಬರೀ ಆಕಿ ಹಂಗಂದ್ಲು, ಇವ ಹಿಂಗಂದ, ಆಕಿ ಓಡ್ ಹೋದ್ಲು, ಅವ್ರ ಮನೆ ಕತಿ ಹಿಂಗಾತು, ಕಾಕಕ್ಕನ ಮಕ್ಳಿ ಬ್ಯಾಳಗಾತು, ಗುಬ್ಬಕ್ಕನ ಮಕ್ಳಿ ಕರ್ಗಾತಂತೆ, ಬರೀ ಇನ್ನ ಮಾತಾಡೋದಾಕತಿ. ಇಲ್ಲಿ ತಣ್ಣಗ ಇವ ಹೌದು ನೋಡ್ಲೆ ಹನಿಮೆ, ನೀ ಅನ್ನೋದು ಮಾತ್ರ 100ಕ್ಕೆ 100 ಸತ್ಯ. ಇನ್ನೇನ ಏವ ಎತ್ತಿ ಬರೀ ಊರಾಗಿದ್ರ ಊರ್ ಸೇಡಿದ್ರನ ಆಕತಿ. ಬಾಳ ಆಗಂಗಿಲ್ಲ, ಬದಕಾಗಂಗಿಲ್ಲ. ಅದು ಮಾತ್ರ ಕರೆನ ಏನ ಹಾಕಿಯಲ್ಲ ಒಣಗಕ್ಕ ವಾಯಿನ್ ಪಟ್ಟಿ ಕಡೆದು ಒಂದಿಷ್ಟು ಇದನ್ನ ಹಾಕಿದ್ದಿಲ್ಲ ಎತ್ತಿ ರಾಗಿನ. ಹೆಂಗ್ ಬೆಳಿತಾವನ್ನ ನೋಡ್ಬೇಕಂತೇಳಿ ಒಂದಿಷ್ಟು ಹುಗ್ಗಿದ್ನೆಲ್ಲ ಎತ್ತಿ ಅದನ್ನ ಹಾಕೋದು ಒಂದಿಟ್ಟು ಇಲ್ಲಿಗ ಪಟ ಬಡೋದಕ್ಕ ರಾಶಿ ಮಾಡಿ ಹಾಕಿನ್ ನೋಡು. ಒಂದಿಟ್ಟು ಒಣಗ್ಲಿ ಅಂತ ಹಾಕಿನ್ ನೋಡಿತ್ತಿ. ಆದ್ರೂ ನಮ್ಮ ಭೂಮಿಯಾಗ ಭಾಳ ಬೆಳೆಯಂಗಿಲ್ವ ರಾಗಿ. ನಮ್ಮ ಬಯಲು ಸೀಮೆ ಭೂಮಿನ ಬೇರೆ, ಆತ ಕಡೆದು ಭೂಮಿನ ಬೇರೆ. ಒಂದೊಂದು ಕಡೆ ಒಂದೊಂದು ಹುಲ್ಲುಸಾಯಿ ಬೆಳೀತಿರ್ತತಿ ಬೆಳಿ. ಹೌದು ಎತ್ತಿ ಸಾಂಗ್ ಬರು ಹೊತ್ತಾತಿಲ್ಲ, ಇನ್ನು ಏನು ಅಡಿಗಿಲ್ಲ ಏನಿಲ್ಲ, ಇನ್ನು ಒದರಾಡ್ಕೊಂತ ಕುಂದಿರ್ತಾನ ನೋಡು. ಕಾರ್ ಹುಣಿಯೋದು ಹೋಳಿಗೆ ಹಂಗದ ನಿನ್ನೆ. ಅದ್ರಾಗ ಬೆಲ್ಲದ ನೀರು ಮಾಡಿ ಹಾಕಿನಿ, ಇಲ್ಲ ಅಂದ್ರೆ ಹಾಲು ಬಿಸಿ ಮಾಡಿ ಹಾಕಿನಿ, ತಿನ್ನುವಲ್ಲ ಬಿಡು. ಕಟ್ಟಿನ ಸಾರು ಐತಿ, ಅನ್ನನ ಹಂಗೈತಿ, ಅದನ್ನ ಉಂಡು ಬಿಡುನಂತ. ನೀ ಏನ ಹೇಳತ್ತಿ, ಈ ಕಟ್ಟಿನ ಸಾರು ಅವತ್ತು ಮಾಡಿದ್ದಿನ ರುಚಿ ಆಗಂಗಿಲ್ಲವ, ಮುರ್ದಿನಗನ ರುಚಿ. ಹೌದು, ಕಟ್ಟಿನ ಸಾರಾತು ಈ ಕೋಳಿ ಸಾರಾತು ಒಂದಿನ ಬಿಟ್ರಗನ ರುಚಿ ಅದು. ಹೌದು ಎತ್ತಿ. ಹಣಿಮಿ ನಿಮ್ಮ ತಂಗಿ ಬಿಡಕ್ತಾ ನೀನ ಬರ್ತೀನಂತೇನು ಸುದ್ದಿನ ಹೇಳಿಲ್ಲ, ಏಕದಂ ಕೈ ಮೇಲೆ ಬಂದಿಲ್ಲ. ನಿನ್ನೆ ಫೋನ್ ಹಚ್ಚಿದ್ನಾನ, ಏನು ಹೇಳಿಲ್ಲ. ಒಂದು 3-4 ಮಂದಿ ಕೈ ಕೊಟ್ಬಿಟ್ರವ ಕೆಲಸದಾರ. ಮತ್ತು ಅದಕ್ಕೆ ಊರಾಗ ಯಾರ ಕೆಲಸದಾರ ಸಿಗ್ತಾರ ಏನ ಅಂತೇಳಿ ಬಂದು ನೋಡು. ಈಗೇನ ಸಿಕ್ಕ್ರಮ್ಮ ಯಾರ? ನಾ ಹೇಳಿದ್ನ ಹಿಂಗೈತಿ, ಅವು ಆನ್ಲೈನ್ಯಾಗ ಬರ್ತಾವು, ನಾವು ನಿಮ್ಮನ್ನ ಒಂದು ಮನೆ ಕಳಿಸ್ತೀವಿ, ಒಂದು ತಾಸಿಗೆ ಇಂತಿಷ್ಟು ಅಂತಿರ್ತತಿ, ನಾನು ನಿಮಗೆ ತಿಂಗಳ ಇಂತಿಷ್ಟು ಪಗಾರ ಕೊಡ್ತೀನಿ ಅಂತ ಅಂದೆ. ಅದಕ್ಕೆ ಏನಂದ್ರು ಅವರು, ಆಗಂಗಿಲ್ವಾ? ಅಲ್ಲ ತೀರಾ ಅಟ್ಟು ಕಡಿಮೆ ನಮ್ಮ ಪಗಾರ, ನಾವು ಬರಂಗಿಲ್ಲ, ತಿಂಗಳಿಗೆ 10,000 ರೂಪಾಯಿ ಕೊಟ್ರೆ ಬರ್ತೀವಿ ನೋಡಂದ್ರು. ಬ್ಯಾಡಿವ ನಮ್ಮ ಮಗಳು ಅಂತ ಹೇಳ್ಬೇಕಿಲ್ಲ ನೀನು. ಏನ ತಿಂಗಳಿಗೆ 5,000 ರೂಪಾಯಿ ಬಿಟ್ಟು 6,000 ರೂಪಾಯಿ ಕೊಟ್ರೆ ಬೇಸಿ. ಅಯ್ಯೋ ನಾನು 7,000 ರೂಪಾಯಿ ಕೊಡ್ತೀನಿ ಅಂದ್ರೂ ಬರಕೊಲ್ಲಿ ಅಂದ್ರು. ಇದ್ದೂರ ಮಾತಲ್ಲ, ಅದಕ್ಕೆ ಹಂಗತಿ ಮಾಡ್ತಾರವಿ. ಈ ಕೆಲಸದಾರ ಕಮ್ಮಿ ಬಿದ್ದಾರ, ಅದೆಲ್ಲ ನಮ್ದು ಚಲೋ ನಡೆದೈತಿ, ಏನ್ ಮಾಡ್ಬೇಕು, ಕೆಲಸದಾರ ಸಿಗವಲ್ರ. ದೂರನ ಹಂಗತಿ ಮಾಡ್ತಾರಲಿ ಅವರು. ಬೇರೆ ಊರಾಗ ಕೇಳು, ನಿಮ್ಮ ಮಾಮನ ಕರ್ಕೊಂಡು ಹೋಗು, ಮಗಳು ಹಳ್ಳಿಯಾಗ ಪಳ್ಳ್ಯಾಗ ಒಂದು 2 ಸುತ್ತಮುತ್ತ ಹಳ್ಳಿಯಾಗ ಕೇಳು,
7,000 ರೂಪಾಯಿ ಕೊಡ್ತೀವಿ ಬರ್ರಿ ಅಂತಂದ್ರೆ ತಾ ಬರ್ತಾರಂತ ಆಟ ಮಾಡ್ತೀನಿತ್ತಿ ನನಗೂ ಇದ್ರಾಗ ಲಾಭ ಐತಿ ಮತ್ತೆ ಅದು ಹ್ಯಾಂಗ್ಲಿ ನನಗೆ ಏನು ಮಿಸಗ್ಲಿ ಇಲ್ಲ ನೀನು ಈಗ ಬುಕ್ ಮಾಡ್ಕೊಂತಾರ ಐತಿ ಒಂದು ತಾಸಿಗೆ 80-90 ರೂಪಾಯಿ ತಗೋತಾರ ಸಿಟಿ ಕಡೆ ಅಂದ್ರೆ ದೊಡ್ಡ ದೊಡ್ಡ ಸಿಟಿಯಾಗೆಲ್ಲ 100 ರೂಪಾಯಿ ತಗೋತಾರ ನಾನು ಭಾಳ ಕಡಿಮೆ ಇಟ್ಟೀನಿ 80 ರೂಪಾಯಿ ಇಟ್ಟೀನಿ ಹಿಂಗೆ ಬುಕ್ ಮಾಡ್ಕೊತಾರ 80 ರೂಪಾಯಿ ಒಂದು ತಾಸಿಗೆ 80 ರೂಪಾಯಿ ಆಗುತ್ತೆ 2 ತಾಸಿಗೆ ಅಂದ್ರೆ ಏಟಾತ 160 ರೂಪಾಯಿ ಆಯ್ತು ತಮ್ಮ ಕೆಲಸ ಮಾಡಿಸ್ಕೊಂಡು ಇದನ್ನ ಮಾಡ್ತಾರೆ ನಾನು ತಿಂಗಳು ಅದನ್ನೆಲ್ಲ ನಮ್ಗೆ ಅಕೌಂಟಿಗೆ ಜಮಾ ರೊಕ್ಕ ನಾನು ತಿಂಗಳಿಗೆ ಇಂತಿಷ್ಟು ಅಂತ ಪಗಾರ ಕೊಡ್ತೀನಿ ಅವರಿಗೆ ಓ ಹಿಂಗನ ಮಾತಾ ಲಾಭ ಐತಿ ನಾನು ಏನೋ ಚಲೋ ನಡ್ದೈತಿ ಅದು ಮಾಡ್ಬೇಕಂದ್ರೆ ಆಗ ಹಿಂಗತಿ ಆತು ನೋಡು ಅವರಿಬ್ರು ಕೆಲಸದಾರು ಏನು ಮತ್ತು ನಮಗೆ ನೀವು ಕಡಿಮೆ ಕೊಡ್ತೀರಿ ದಿನಗೂಲಿ ನೀವು ನಮಗೆ ಕಡಿಮೆ ಆಯ್ತು ಜಾಸ್ತಿ ಕೊಡ್ರಿ ಹಂಗಾತು ಹಿಂಗಾತಂತೆ ಜಗಳ ತೆಗೆದ್ರು ಅಲ್ಲ ಇರಾಕ ಜಾಗ ಕೊಟ್ಟು ಊಟ ಗೀಟ ಕೊಟ್ಟು ಮತ್ತು ನಮ್ಮ ವಾಡಿಗೆ ಹುಡುಗಿಯರ್ನ ಇಟ್ಕೊಂಡಿದ್ದೀವ ಅವ್ರು ನಾಯಕ್ ಅಂತಾರ ಇರಾಕ ಆಗಂಗಿಲ್ಲ ಅಂತಂದ್ರೆ ಹೋಗ್ರಿ ಅಂತ ಕಳ್ಸಿದ್ನಿ ಮತ್ತೆ ಎಲ್ಲರೂ ಹುಡ್ಕೊಂಡಿರ್ತಾರ ಅವರು ಕೊಳಗ ತಾಳಿ ತೆಗೆದು ಹೋಗುದು ಕೈಯ ಬಡಿ ಇಲ್ಲಾರ್ದ ಕಾಲ ಕಾಲುಂಗ್ರ ಇಲ್ಲಾರ್ದ ಹನಿ ಮ್ಯಾಗ ಕುಂಕುಮ ಇಲ್ಲಾರ್ದ ಏನು ಚಂದ ಅಡ್ಡಾಡಕತ್ತಿಲ್ಲ ಗಂಡ ಇಲ್ಲಾರ್ದ ಗತಿ ಹಾಕೋಬೇಕಿಲ್ಲ ತಾಳಿನ ಸೆಡಗರ್ಕ ಹಾಕೊಲಿತ್ತಿ ನನ್ನ ಗಂಡನ ನಾ ಬ್ಯಾಡ ಅಂತ ಬಿಟ್ಟು ಹೋಗ್ಯಾನ ಮತ್ತು ನನ್ನ ಗಂಡ ನನ್ನ ಪಾಲಿ ಸತ್ತಂಗ ಮತ್ತು ಸೆಡಗರ್ಕ ತಾಳಿ ಕಾಲುಂಗ್ರ ಹನಿ ಮ್ಯಾಗ ಕುಂಕುಮ ಬಳಿ ಹಾಕೊಲಿ ಅದಕ್ಕೆ ತೆಗೆದು ಹೋಗುದು ಬಿಟ್ಟಿನಿ ನೋಡು ಗಂಡ ನಾವು ಜೊತೆಯಾಗಿದ್ರ ಆ ತಾಳಿಗೆ ಬೆಲೆ ಐತಿ ನಮ್ಮ ಜೊತೆಯಾಗಿನೂ ಇಲ್ಲ ನನ್ನ ಕಷ್ಟದಾಗೂ ಇಲ್ಲ ನನ್ನ ಸುಖದಾಗೂ ಇಲ್ಲ ಮತ್ತು ಸೆಡಗರ್ಕ ಆ ತಾಳಿ ಹಾಕೊಲಿ ಅದಕ್ಕೆ ನನ್ನ ಗಂಡ ಇಲ್ಲ ಇಲ್ಲಂಗೆ ಇದ್ದು ಬಿಡುದು ಯಾರು ಕೇಳಿದ್ರೆ ನನ್ನ ಗಂಡ ಇಲ್ಲ ಅಂತ ಹೇಳ್ತೀನಿ ಎತ್ತಿ ನಾನು ಹಿಂದಿಲ್ಲ ನಾಳೆ ಬರ್ತಾನ್ಲಿ ಹಂಗತಿ ಅನ್ನಕ್ಕೆ ಹೋಗ್ಬೇಡ ನನಗೆ ಮೋಸ ಮಾಡಿದ ಹೊಟ್ಟೆಗೆ ಒಂದು ಕೂಸು ಕೊಟ್ಟ ಹೊಳ್ಳಿ ಅವ್ರವ್ನ ಮಾತು ಕೇಳಿ ಏನೇನೋ ಮಾಡ್ದ ನಾನು ಹುಚ್ಚಿಗೆಂಡಿ ಯಾರ ಮಾತನ್ನು ಕೇಳಿಲ್ಲ ಹಿರಿಯರ ಮಾತು ಕೇಳಿದ್ನಿ ಅಂದ್ರೆ ನಂದು ಪರಿಸ್ಥಿತಿ ಹಿಂಗತಿ ಹಾಕಿರ್ಲಿಲ್ಲ ನಾನು ತಪ್ಪು ಮಾಡ್ಕೊಂಡ್ಬಿಟ್ಟೆ ಈಗ ಅನ್ಬೋಸಕತ್ತೀನಿ ನೋಡು ಹಿರಿಯರ ಮಾತು ಕೇಳಾರ್ದ ಯಾರು ಪ್ರೀತಿ ಪ್ರೇಮ ಅಂತ ಹೋಗ್ತಾವು ಹಿಂಗೆ ನೋಡು ಎಲ್ಲೋ ಒಬ್ರದ್ದು ಚಲೋ ಆಕತ್ತೆ ನಸೀಬ ಐತಿ ಇಲ್ಲಾಂದ್ರೆ ಯಾರ್ದು ಕೆಲವೊಬ್ರದ್ದು ನಸೀಬನ ಚಲೋ ಆಗಂಗಿಲ್ಲ ಇನ್ನು ನಮ್ಮವ್ವ ನನ್ನ ಕೈ ಹಿಡಿದ್ಲು ಬೇಸಿ ಆತು ಇಲ್ಲಾಂದ್ರೆ ನಾನು ಮೂಲೆ ಗುಂಪಿನ ತಿಪ್ಪೇನ ಕಸ ಹಾಕಿದ್ನೇನ ಪ್ರೀತಿ ಪ್ರೇಮ ಅನ್ನೋ ಹೆಸರಿನ್ಯಾಗ ಮೋಸ ಮಾಡೋರ ಭಾಳ ಮಂದಿ ಅದಾರೈತಿ ಆ ಮೋಸಕ್ಕೆ ಬಲಿ ಅದಕ್ಕೆ ನಾನು ಹೋಗ್ಬೇಕಿ ಹೋಲ್ ಬಿಡು ಹಿಂದಿನ ತಗೋದು ಹಿತ್ತಲ್ದಾಗತ್ರ ಅಂತ ಬರೋಬ್ಬರಿ ಕೆಲಸ ಮಾಡಿ ಬಿಡು ತಾಯಿಗೆ ಕಾಲುಂಗ್ರಕ್ಕೆ ಬೆಲೆ ಇರ್ಬೇಕಂದ್ರ ಗಂಡ ಅದ ಇರ್ಬೇಕು ಹೆಂಡತಿ ಕಷ್ಟ ಸುಖದ ಭಾಗಿಯಾಗಬೇಕು ಅಂದಾಗ ತಾಯಿ ಅನ್ನೋದಕ್ಕೆ ಬೆಲೆ ಬರ್ತೈತಿ ನೀ ಬರೋಬ್ಬರಿ ಮಾಡಿ ಅಲ್ಲಿ ತಗೋದು ಹೋಗುದು ನಮ್ಮ ಕಷ್ಟದಾಗ ಇಲ್ಲ ಮುಂದೆ ಬಂದಂದ್ರೆ ಹಳೆ ಕೆರ ತಗೊಂಡು ಮಕಕ್ಕೆ ತಗೊಂಡು ಹೊಡೆದು ಬಿಡ್ಲಿ ಅವಂಗ ಬಂದ್ರ ಬರ್ಲಿ ನಾನು ಸತ್ಯನಂತ ಹೇಳಿ ನೋಡಿಲ್ಲ ಬದುಕಿನಂತ ನೋಡಿಲ್ಲ ಮುಂದೆ ಬರ್ಲಿ ಹೇಳ್ತೀನಿ ಅವನು ಮಾಮ ಇಲ್ಲ ಮನ್ಯಾಗ ಮಾಮ ಮೂರೊತ್ತು ಬರೀ ಗಣ್ಣ 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 ತಿರ್ಗಾಡೋದ್ರಾಗ ಇರ್ತೈತಿ ಏನೋ ಕೆಲಸ ಐತಿ ಅಂತ ಹೋದವ ಅದು ಕಾಂಟ್ರಾಕ್ಟರ್ ಕೆಲಸ ಇರ್ತೈತಿ ಇವು ಊರಾಗ ಗಟ್ರ ಪಟ್ರ ಮಾಡ್ಸಕತ್ತಾರಲ್ಲ ಅದ್ರ ಕಾಂಟ್ರಾಕ್ಟರ್ ಕೆಲಸ ಇರ್ತಾನೆ ನಿಮ್ಮ ಮಾವ ಈಗ ಬಿಜಿ ಇರ್ತಾನ ಅವನು ಓಹೋ ಹಂಗಾರ ಮಾವ ಜೋರ್ದಾರಾಗೇನಿ ಈಗ ಹಂಗಾರ ಬಿಜಿ ಪರ್ಸನ್ ಬಿಡು ಮಾವನು ನಮ್ಮ ಪಾರವ್ರ ಅಮ್ಮಗ ಆಕಿ ಪುಣ್ಯವ ಆಕಿನ ನೀನ ಮಾಡ್ಸಪ್ಪ ಸಂಗಪ್ಪ ಅಂತೇಳಿ ಆಕಿನ ಕೊಡಿಸಿದ್ದದನ್ನ ಕೆಲಸನ ಮತ್ತು ಕಾಂಟ್ರಾಕ್ಟರ್ ಹಿಡಿಸಿ ಮಾಡ್ಸಕತ್ತ ನೋಡು ಚಲೋ ಆಯ್ತಾಳ ಹಂಗಾದ್ರೆ ಪರವಕ್ಕೆ ದೊಡ್ಡ ನೌಕರಿ ಬಂದತ್ತಂತ ಚಲೋ ಆತ್ ನೋಡು ನಸೀಬ್ ಜಬರ್ ಆತ ನಸೀಬ್ ಜಬರ್ ಅನ್ನಕ್ಕೆ ನೀವು